ಟೇಪ್ ಫ್ಲಾಟ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ ಫ್ಲಾಟ್ ಅಂತ ಬರುತ್ತೆ, ಇದು ನಾವು ಫ್ಲಾಟ್ ಅಂತ ಹೇಳ್ತೀವಿ. ಇದಾಗ ಹೆಂಗಾಗುತ್ತೆ ನೋಡ್ರಿ, ಈ ಡ್ರಿಪ್ ಅಲ್ಲಿ ನಿಮಗೆ ಎರಡು ಕಾಣಿಸಿದೆ ಹೋಲ್ ಇಲ್ಲಿ. ಓಕೆ ಸರ್, ಅದೇ ರೌಂಡ್ ಲ್ಯಾಟ್ರಲ್ ಬಂತು ಅಂದ್ರೆ 4 ಡ್ರಿಪ್ ಬರುತ್ತೆ ಒಳಗೆ. ಓಕೆ ಸರ್, ಇದಾಗ 2ಗೆ ಡಿಸ್ಚಾರ್ಜ್ ಆಗುತ್ತೆ, ಅದೇ 4ಗೆ ಡಿಸ್ಚಾರ್ಜ್ ಆಗುತ್ತೆ ಸರ್. ಟೇಪ್ ಫ್ಲಾಟ್ ಅಲ್ಲಿ ಹೆಂಗಿದೆ ಅಂದ್ರೆ ನಮ್ಗೆ ಅನುಕೂಲ ಏನಾಗುತ್ತೆ ಅಂದ್ರೆ ಇದು ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಸರ್. ಓಕೆ ಸರ್, ಇದು ಚೌಕ್ ಆದ್ರೂ ಜಸ್ಟ್ ಹೀಗೆ ಶೇಕ್ ಮಾಡಿದ್ರು ಪೂರ ಚೌಕ್ ಆಗಿದ್ದೆಲ್ಲ ಪೂರ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಸರ್. ಸೊ ಟೇಪ್ ಲ್ಯಾಟ್ರಲ್ ರೌಂಡ್ ಲ್ಯಾಟ್ರಲ್ ಗಿಂತ ಸ್ವಲ್ಪ ಒಳ್ಳೇದು ಸರ್. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನಮ್ದು ಏನು ಮುಚ್ಚುಮುರಿ ಇಲ್ಲ ಸರ್, ಎಲ್ಲ ಏನು ನಾವು ಲ್ಯಾಟರ್ ಮೇಲೆ ಪ್ರಿಂಟ್ ಮಾಡ್ತೀವಿ ನೋಡಿ. 16 mm LPH 1000 ಮೀಟರ್ ನಮ್ದು ಇದೆ ಅಂತ ಇದೆ ಅಂದ್ರೆ ಪಕ್ಕ ಇದೆ ಸರ್. ಸರ್ ನೀವು ವಿಮಲ್ ಟೇಪ್ ಅगर ಯೂಸ್ ಮಾಡ್ತೀರಾ ಇದಕ್ಕೂ ಸಹಾಯಧನ ಸಿಗುತ್ತದೆ. ಇದು ನಮ್ಮ ಟೇಪ್ ಲ್ಯಾಟರ್ 1000 ಮೀಟರ್ ಅಂತ ನಾವು ನಿಮಗೆ ಹೇಳಿದ್ರೆ 1000 ಮೀಟರ್ ಪಕ್ಕ ಬರುತ್ತೆ ಸರ್. ನಮಸ್ಕಾರ ರೈತ ಬಂದವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾವೀಗ ಎಲ್ಲಿದೀವಪ್ಪ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ವಿಮಲ್ ಗೋಲ್ಡ್ ಒಂದು ಟೇಪ್ ಲ್ಯಾಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹತ್ರ ಇದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ರೈತ ಬಾಂಧವರಿಗೆ ನಮ್ಮ ನಮಸ್ಕಾರ. ನಾವು ಚಳ್ಳಕೆರೆ ವಿಮಲ್ ಪೈಪ್ ಅಂತ, ನಾವು ಇಲ್ಲಿ PVC ಪೈಪು, ಲ್ಯಾಟ್ರಲ್ಲು ಮತ್ತೆ ಟೇಪ್ ಲ್ಯಾಟ್ರಲ್ಲು ಮತ್ತೆ ಮಲ್ಚಿಂಗ್ ಪೇಪರ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಿಮಗೆ ನೋಡ್ರಿ, ಇವಾಗ ಟೇಪ್ ಲ್ಯಾಟ್ರಲ್ ಬಗ್ಗೆ ನಿಮಗೆ ನಾನು ತಿಳಿಸೋದಿದ್ದೇನೆ. ನಾವು ವಿಮಲ್ ಕಂಪ್ನಿದು ಟೇಪ್ ಲ್ಯಾಟ್ರಲ್ಲು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್. ಇದಾಗೆಲ್ಲ ನಾವೇನು ನೀವು ಮಾರ್ಕೆಟ್ಗೆಲ್ಲ ಕೇಳ್ತಿರಲ್ಲ, ಆ ಟೇಪ್ ಲ್ಯಾಟ್ರಲ್ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ ಸರ್. ನಮ್ದೇನಿದೆ, ನಾವು ಏನು ಕ್ವಾಲಿಟಿ ಹೇಳ್ತೀವಿ ಪ್ಲಸ್ ಕ್ವಾಂಟಿಟಿ ಏನು ಹೇಳ್ತೀವಿ, ಪಕ್ಕ 1000 ಮೀಟರ್ ಅಂದ್ರೆ ಪಕ್ಕ 1000 ಮೀಟರ್ ಬರುತ್ತೆ, ಪಕ್ಕ 0.2 ಅಂದ್ರೆ ಪಕ್ಕ 0.2 ಬರುತ್ತೆ. ದೀರ್ಘಕಾಲ ಜಾಸ್ತಿ ಯೂಸ್ ಆಗಬೇಕು ಅಂದ್ರೆ ಅಂತ ಕ್ವಾಲಿಟಿ ಆಗಿರ್ಬೋದು, ಪ್ರತಿ ಒಂದು ಟೇಪ್ ಲ್ಯಾಟ್ರಲ್ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್. ಸರ್ ಈಗ ಟೇಪ್ ಲ್ಯಾಟ್ರಲ್ಗೂ ಮತ್ತೆ ರೌಂಡ್ ಲ್ಯಾಟ್ರಲ್ಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಸರ್ ಟೇಪ್ ಲ್ಯಾಟ್ರಲ್ ಹೆಂಗಾಗುತ್ತೆ ಅಂದ್ರೆ ಫ್ಲಾಟ್ ಅಂತ ಬರುತ್ತೆ, ಇದು ನಾವು ಫ್ಲಾಟ್ ಅಂತ ಹೇಳ್ತೀವಿ. ಇದಾಗ ಹೆಂಗಾಗುತ್ತೆ ನೋಡ್ರಿ, ಈ ಡ್ರಿಪ್ ಅಲ್ಲಿ ನಿಮಗೆ 2 ಕಾಣಿಸಿದೆ ಹೋಲ್ ಇಲ್ಲಿ. ಓಕೆ ಸರ್, ಅದೇ ರೌಂಡ್ ಲ್ಯಾಟ್ರಲ್ ಬಂತು ಅಂದ್ರೆ 4 ಡ್ರಿಪ್ ಬರುತ್ತೆ ಒಳಗೆ. ಓಕೆ ಸರ್, ಇದಾಗ 2ಗೆ ಡಿಸ್ಚಾರ್ಜ್ ಆಗುತ್ತೆ, ಅದೇ 4ಗೆ ಡಿಸ್ಚಾರ್ಜ್ ಆಗುತ್ತೆ ಸರ್. ಟೇಪ್ ಲ್ಯಾಟ್ರಲ್ ಹೆಂಗಿದೆ ಅಂದ್ರೆ ನಮ್ಗೆ ಅನುಕೂಲ ಏನಾಗುತ್ತೆ ಅಂದ್ರೆ ಇದು ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಸರ್. ಓಕೆ ಸರ್, ಇದು ಚೌಕ್ ಆದ್ರೂ ಜಸ್ಟ್ ಹೀಗೆ ಶೇಕ್ ಮಾಡಿದ್ರು ಪೂರ ಚೌಕ್ ಆಗಿದ್ದೆಲ್ಲ ಪೂರ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಸರ್. ಸೊ ಟೇಪ್ ಲ್ಯಾಟ್ರಲ್ ರೌಂಡ್ ಲ್ಯಾಟ್ರಲ್ ಗಿಂತ ಸ್ವಲ್ಪ ಒಳ್ಳೇದು ಅಂತ ನಾವು ನಿಮಗೆ ಹೇಳ್ಬಹುದು. ಓಕೆ ಸರ್, ಈಗ ಇದಕ್ಕೂ ಸಬ್ಸಿಡಿ ಏನಾದ್ರೂ ಸಿಗುತ್ತಾ ಸರ್? ಇದೆ ಸರ್, ಇದಕ್ಕೂ ಎಲ್ಲ ಸಬ್ಸಿಡಿ ಇದೆ. ಪಕ್ಕ ISI ಕ್ವಾಲಿಟಿ ಹಾಕಿರಿ. ಸೊ ಸಹಾಯಧನ 90% ಇವಾಗೆಲ್ಲ ಕರ್ನಾಟಕ ಗೌರ್ಮೆಂಟ್ ಇಂದ 90% ಸಹಾಯಧನ ಇದೆ ಸರ್. ನಾವು ಜನರಲ್ ಪಬ್ಲಿಕ್ ಆಗಿರ್ಬೋದು, SC ST ಆಗಿರ್ಬೋದು, ಎಲ್ಲರಿಗೂ 100% 90% ನಮಗೆ ಸಬ್ಸಿಡಿ ಇದೆ ಸರ್. ಸರ್ ಇದಕ್ಕೆ 90% ಸಬ್ಸಿಡಿ? ಹೌದು ಸರ್, ನೀವು ಲ್ಯಾಟ್ರಲ್ ತಗೋಬಹುದು ಮತ್ತೆ ಟೇಪ್ ಲ್ಯಾಟ್ರಲ್ ತಗೋಬಹುದು, ಎರಡಕ್ಕೂ 90% ಸಬ್ಸಿಡಿ ಇದೆ ಗೌರ್ಮೆಂಟ್ ಇಂದ. ಓಕೆ ಸರ್. ಸರ್ ಈಗ ನೀವು ಎಷ್ಟು ವರ್ಷದಿಂದ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಸರ್? ನಾವು 31 ವರ್ಷ ಆಯ್ತು ಸರ್, PVC ಪೈಪು ಲ್ಯಾಟ್ರಲ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ. 31 ವರ್ಷ ಆಯ್ತು ಸರ್? ಹೌದು, 31 ವರ್ಷದಿಂದ ನಾವು ಪೂರ ಆಲ್ ಓವರ್ ಕರ್ನಾಟಕ ಪೂರ ಸಪ್ಲೈ ಮಾಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ಕೊಡ್ತೀರಿ? ಪೂರ ಆಲ್ ಓವರ್ ಕರ್ನಾಟಕ, ಪ್ರತಿ ಒಂದು ಡಿಸ್ಟ್ರಿಕ್ಟ್ ನಮ್ಮ ಮಾಲ್ ನಿಮಗೆ ಸಿಗುತ್ತೆ ಸರ್. ಓಕೆ ಸರ್, ಈಗ ರೈತ ಬಾಂಧವರು ತಮ್ಮ ಒಂದು ಬೆಳೆ ಬೆಳೆದಕ್ಕೋಸ್ಕರ ಅಷ್ಟೇ ಯೂಸ್ ಮಾಡ್ಕೋಬಹುದಾ ಅಥವಾ ಇಲ್ಲಿ ಏನಾದ್ರೂ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆಯಾ? 100% ಸರ್. ನಾನು ಯುವಕರಿಗೆ ಅದೇ ಹೇಳಕ್ ಇಷ್ಟಪಡ್ತೀನಿ, ರೈತ ಬಾಂಧವರೇ, ನಿಮ್ಮ ಊರಲ್ಲಿ ಬೇಕಾದ್ರೆ ನಿಮ್ಮದೇ ಆದ ಒಂದು ವ್ಯಾಪಾರ ಬೇಕಾದ್ರೆ ನೀವು ಶುರು ಮಾಡ್ಕೋಬಹುದು. 4 ಇಂದ 5 ಲಕ್ಷ ಇನ್ವೆಸ್ಟ್ ಮಾಡ್ರಿ, ನಿಮ್ಮದೇ ಆದ ಒಂದು ವ್ಯಾಪಾರ. PVC ಪೈಪು, ಲ್ಯಾಟ್ರಲ್, ಮಲ್ಚಿಂಗ್ ಪೇಪರ್ ಮತ್ತೆ ಟೇಪ್ ಲ್ಯಾಟ್ರಲ್ ನಾವೇ ನಿಮಗೆ ಕೊಡ್ತೀವಿ. ನೀವೇ ಆದ ನಿಮ್ದೇ ಒಂದು ವ್ಯಾಪಾರ ಮಾಡ್ಕೊಂಡು ನೀವೆಲ್ಲ ದುಡ್ಡು ಮಾಡ್ಕೋಬಹುದು. ಓಕೆ ಸರ್, ಇದು ಕ್ವಾಲಿಟಿ ಎಲ್ಲ ಯಾವ ತರ ಇರುತ್ತೆ ಸರ್? 100% ನಮ್ದೆಲ್ಲ ಒರಿಜಿನಲ್ ಕ್ವಾಲಿಟಿ ಸರ್. ಇದಾಗೆ 4 ಕ್ವಾಲಿಟಿ ಇದೆ ಸರ್. ಒಂದು 0.2 ಅಂತ ಬರುತ್ತೆ, 0.4 ಅಂತ ಬರುತ್ತೆ, 0.6 ಅಂತ ಬರುತ್ತೆ, 0.7 ಅಂತ ಬರುತ್ತೆ. 0.7 ಬಂತು ಅಂದ್ರೆ ISI ಕ್ವಾಲಿಟಿ ಬರುತ್ತೆ ಸರ್. ಒಂದು ಕಮ್ಮಿ ಬೆಳೆ ಹಾಕ್ಬೇಕು ಅಂತಂದ್ರೆ ನೀವು ಕಮ್ಮಿದು ಮೀಡಿಯಂ ಕ್ವಾಲಿಟಿ ಯೂಸ್ ಮಾಡ್ಬೋದು ಸರ್. ಇದು ಬಂದು ನಿಮಗೆ ಅನ್ಕೊಳ್ಳಿಕ್ಕೆ 1 ವರ್ಷ ಯೂಸ್ ಆಗ್ಬೋದು ಸರ್. ಅದೇ ಆದ್ರೆ ನೀವು 5 ವರ್ಷ ನೀವು ISI ಕ್ವಾಲಿಟಿ ಹಾಕ್ಬಿಡ್ರಿ, 5 ವರ್ಷದಿಂದ ಮೇಲ್ ಬಾಳ್ಕೆ ಬರುತ್ತೆ ಸರ್. 5 ವರ್ಷದ ಮೇಲೆ ಆರಾಮ್ ಬಾಳ್ಕೆ ಬರುತ್ತೆ ಸರ್. ಈಗ ಮಾರ್ಕೆಟ್ ಅಲ್ಲಿ 1000 ಮೀಟರ್ ಬರುತ್ತೆ ಅಂತ ಹೇಳ್ತಾರೆ, ಬಟ್ ರೈತ ಬಂದವ್ರು ಏನ್ ಹೇಳ್ತಾರೆ ಅಂದ್ರೆ 1000 ಮೀಟರ್ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ನೋಡಿದ್ರೆ ಅಷ್ಟು ಬರಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸರ್ ಇದನ್ನ ಹೆಂಗ್ ನಂಬೋದು ಸರ್? ಅದಕ್ಕೆ ಸರ್ ದಯವಿಟ್ಟು ಹೇಳ್ತೀನಿ, ರೈತ ಬಾಂಧವರೇ, ಒಂದ್ಸರಿ ಬಂದು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ರಿ. ನಾವಿಲ್ಲಿ ಏನ್ ಹೇಳ್ತೀವಿ ಕಮಿಟ್ಮೆಂಟ್ ಅಷ್ಟು ಮೀಟರ್ ಪಕ್ಕ ಬರುತ್ತೆ. ಅದೇ ಕಾರಣಕ್ಕೆ ನಾನು ನಿಮಗೆ ಹೇಳ್ತದ್ದು, ನಮ್ದು 31 ವರ್ಷ ಆಗಿದೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಇವತ್ತು 1200 ಅಂಗಡಿಗೆ ಪೂರ ಕರ್ನಾಟಕ ನಾವು ಸಪ್ಲೈ ಮಾಡ್ತೀವಿ. ಅಂದ್ರೆ ಇದೇ ಕಾರಣಕ್ಕೆ ನಾವು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಏನು ಪಕ್ಕ ಹೇಳ್ತೀವಿ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅಷ್ಟು ಬಂದೇ ಬರುತ್ತೆ ಒಳಗೆ. ಇದ್ರಲ್ಲಿ ನಮ್ದೆಲ್ಲ ಹೆಚ್ಚು ಕಮ್ಮಿ ಸಿಸ್ಟಮ್ ಏನಿಲ್ಲ. ಇದು ಶಾಪ್ ಅಲ್ಲ, ಇದು ಫ್ಯಾಕ್ಟ್ರಿ. ಇಲ್ಲಿ ಏನಿದ್ರು ನಿಮಗೆ ಪಕ್ಕ ನಾವ್ ಏನ್ ಹೇಳ್ತೀವಿ ಮೆಜರ್ಮೆಂಟ್ ಅಷ್ಟು ಬಂದೇ ಬರುತ್ತೆ ಸರ್. ಅಂದ್ರೆ ರೈತರು ಇಲ್ಲಿಗೆ ಬಂದು ಟೆಸ್ಟ್ ಮಾಡಬಹುದು? 100% ಟೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ರಿ. ಇಲ್ಲಿ ಯಾವುದೇ ಪ್ರಕಾರ ನಿಮಗೆ ಭೇದ ಭಾವ ಇಲ್ಲ, ಯಾವುದೇ ಪ್ರಕಾರ ಕ್ವಾಲಿಟಿನಾಗೂ ಹೆಚ್ಚು ಕಮ್ಮಿ ಸಿಸ್ಟಮ್ ಏನಿಲ್ಲ. ನಾವೇನ್ ಹೇಳ್ತೀವಿ ಅದು ನಿಮ್ ಪಕ್ಕ ಬರುತ್ತೆ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.